ಸ್ನೇಹಿತರೆ ನಮಸ್ತೆ. ನಾಡು ನೋಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಟ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗುತ್ತಿದ್ದಾರೆ ಅನ್ನುವ ಸುದ್ದಿ ಕೆಲವು ಸಮಯಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ವಿಜಯ ರಾಘವೇಂದ್ರ ಅವರು ತನ್ನ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. ಅಂದು ಮಾಧ್ಯಮಗಳ ಮುಂದೆ ಮಾತನಾಡಿದ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆಯಾಗುವ ಯಾವುದೇ ಉದ್ದೇಶವಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಇದೀಗ ವಿಜಯ ರಾಘವೇಂದ್ರ ಅವರ ತಂದೆ ಚನ್ನೇಗೌಡ ಅವರು ವಿಜಯ ರಾಘವೇಂದ್ರ ಅವರ ಎರಡನೇ ಮದುವೆಯ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ದ ವಿಜಯ ರಾಘವೇಂದ್ರ ಅವರ ತಂದೆ ಚನ್ನೇಗೌಡ ಅವರು ವಿಜಯ ರಾಘವೇಂದ್ರ ಅವರ ಎರಡನೆಯ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ. ವಿಜಯ ರಾಘವೇಂದ್ರ ಅವರ ಇನ್ನೊಂದು ಮದುವೆಗೆ ಸಂಬಂಧಪಟ್ಟಂತೆ ಕುಟುಂಬದವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ವಿಜಯ್ ಅದಕ್ಕೆ ಒಪ್ಪುತ್ತಿಲ್ಲ ಅಂತ ವಿಜಯ ರಾಘವೇಂದ್ರ ಅವರ ತಂದೆ ಚನ್ನೇಗೌಡ ಅವರು ಈಗ ಎರಡನೇ ಮದುವೆಯ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಜಯ ರಾಘವೇಂದ್ರ ಅವರ ಮಗ ಈಗ PUC ಓದುತ್ತಿದ್ದಾನೆ. ಅವನಾಯಿತು, ಅವನ ಕೆಲಸ ಆಯಿತು ಅಂತ ಯಾರ ತಂಟೆಗೂ ಆತ ಬರುವುದಿಲ್ಲ. ವಿಜಯ ರಾಘವೇಂದ್ರನಿಗೆ ಕೆಟ್ಟ ಕನಸು ಅನ್ನುವಂತೆ ಪತ್ನಿ ಸ್ಪಂದನ ಅಕಾಲಿಕವಾಗಿ ಮರಣವನ್ನು ಹೊಂದಿದ್ದಾಳೆ. ಸ್ಪಂದನ ನೆನಪಿನಲ್ಲಿ ಆತ ಖುಷಿಯಿಂದ ಇರುವುದನ್ನು ನೋಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಅಂತ ಚನ್ನೇಗೌಡ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಪಂದನ ಮನೆಯವರು ಕೂಡ ವಿಜಯ ರಾಘವೇಂದ್ರ ಅವರಿಗೆ ಎರಡನೇ ಮದುವೆ ಆಗುವಂತೆ ಸಲಹೆಯನ್ನು ಕೊಟ್ಟಿದ್ದರು. ಆದರೆ ಆತನಿಗೆ ಎರಡನೇ ಮದುವೆಗೆ ಒಪ್ಪಿಗೆ ಇಲ್ಲ ಅಂತ ಚನ್ನೇಗೌಡ ಅವರು ಇಂಟರ್ವ್ಯೂನಲ್ಲಿ ಈಗ ಎರಡನೇ ಮದುವೆ ಪ್ರಸ್ತಾಪಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ಹೆಂಡತಿಯಾಗಿ ಆ ಸ್ಥಾನವನ್ನು ತುಂಬಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ವಿಜಯ ರಾಘವೇಂದ್ರ ಅವರು ತಮ್ಮ ಕುಟುಂಬದವರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಂತೆ. ನನ್ನ ಬದುಕಿನಲ್ಲಿ ಇನ್ನೊಂದು ಮದುವೆಯಾಗಲಿ ಅಥವಾ ನನ್ನ ಬದುಕಿನಲ್ಲಿ ಇನ್ನೊಬ್ಬರನ್ನ ಬರಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಅಂತ ವಿಜಯ ರಾಘವೇಂದ್ರ ಅವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿಜಯ ರಾಘವೇಂದ್ರ ಅವರು ಎರಡನೆಯ ಮದುವೆ ಆಗಬೇಕಾ ಅಥವಾ ಬೇಡವಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ.